ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಗೈಸ್. ನೀವೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂತ ಅಂದರೆ ಯೂಟ್ಯೂಬಲ್ಲಿ ನಮಗೆಲ್ಲ ತಲೆಯಲ್ಲಿ ಏನಿರುತ್ತೆ, ಆ್ಯಡ್ಸಿಂದ ನಮಗೆ ದುಡ್ಡು ಬರುತ್ತೆ, ಮಾನಿಟೈಸೇಷನ್ ಆಗಬೇಕು ಅನ್ನೋ ಒಂದು ಥಾಟು ನಮ್ಮೆಲ್ಲರಿಗೂ ಇರುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಕಡೆಯಿಂದನೂ ಕೂಡ ತುಂಬಾ ದುಡ್ಡು ಮಾಡ್ಬೋದು. ಅದು ಯಾವ್ಯಾವ ಥರ ಹೇಗೆ ಪ್ರೋಸೆಸ್ ಏನು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬರೀ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಬಿಟ್ಟು ಬರೀ ಮಾನಿಟೈಸೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನೀವು ಬೇಗ ಇನ್ಕಮ್ನ ತೊಗೊಳ್ಳೋದಕ್ಕಾಗಲ್ಲ. ಸೊ ಬೇರೆ ಬಿಗಿನರ್ಸ್ಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಮಾನಿಟೈಸೇಷನ್ ಆಗೋವರೆಗೂ ವೆಯ್ಟ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಸೊ ಹಾಗೇ ನೀವು ದುಡ್ಡನ್ನ ಮಾಡ್ಬೋದು. ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಓಕೆನಾ? ಸೊ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ಮಿಸ್ ಮಾಡಲೇಬೇಡಿ, ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಓಕೆನಾ? ಮೊದಲನೇದಾಗಿ ಯೂಟ್ಯೂಬಲ್ಲಿ ಯಾವ್ಯಾವ ರೀತಿ ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಟೋಟಲ್ಲಾಗಿ 7 ರೀತಿ ನಿಮಗೆ ದುಡ್ಡು ಬರುತ್ತೆ. ಯಾವ್ಯಾವ ಥರ ಅಂತಂದರೆ, ಫಸ್ಟ್ ಮೇನ್ ಸೋರ್ಸು ಎಲ್ರಿಗೂ ಗೊತ್ತಿರೋ ಅಂಥದ್ದು ಯೂಟ್ಯೂಬ್ ಅಡ್ಸೆನ್ಸ್. ಗೂಗಲ್ ಆ್ಯಡ್ಸಿಂದ ನಮಗೆ ದುಡ್ಡು ಬರುತ್ತೆ. ಆ ಒಂದು ಎಲಿಜಿಬಿಲಿಟಿ ನಮಗೆ ಸಿಗಬೇಕು ಅಂತ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸು ಕಂಪ್ಲೀಟ್ ಆಗಿರಲೇಬೇಕು. ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ 10 ಮಿಲಿಯನ್ ವ್ಯೂಸು ಅದು 90 ಡೇಸಲ್ಲಿ ಆಗಬೇಕು. ಆವಾಗ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಹಾಗೆಯೇ ಅಮೌಂಟ್ ಕೂಡ ಬರುತ್ತೆ. ಗೂಗಲ್ ಅಡ್ಸೆನ್ಸ್ ಇಂದ ಪಿನ್ ಬಂದ ಮೇಲೆ ನಮಗೆ ಆ್ಯಡ್ಸ್, ನಿಮ್ಮ ವಿಡಿಯೋ ಪ್ಲೇ ಆದಾಗ ಮಧ್ಯ ಆ್ಯಡ್ಸ್ ಬರುತ್ತಲ್ವ, ಸೊ ಆ ಆ್ಯಡ್ಸಿಗೆ ನಿಮಗೆ ಅಮೌಂಟ್ ಬರುತ್ತೆ. ಅದು ಮೇನ್ ಸೋರ್ಸ್, ಓಕೆನಾ? ಯೂಟ್ಯೂಬ್ ಆ್ಯಡ್ಸಿಂದ ಬರುವಂಥದ್ದು ಫಸ್ಟ್ ಅದು. ಸೆಕೆಂಡ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗಿಗೆ ನಿಮಗೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು, ಇಷ್ಟೇ ಫಾಲೋವರ್ಸ್ ಇರಬೇಕು, ಅದೇನೂ ಇಲ್ಲ. ಜಸ್ಟು ನೀವೊಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಬೇಕು. ಐದರ್ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮ್ ಯಾವುದಾದ್ರೂ ಆಗಿರ್ಬೋದು, ಓಕೆನಾ? ಸೊ ಈ ಯೂಟ್ಯೂಬಲ್ಲಿ ನಿಮಗೆ ಸ್ವಲ್ಪನೇ ಸಬ್ಸ್ಕ್ರೈಬರ್ಸ್ ಇರಲಿ, 100 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೀವು ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. 0 ಸಬ್ಸ್ಕ್ರೈಬರ್ಸ್ ಇಂದನೂ ಕೂಡ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ ಸ್ಟಾರ್ಟ್ ಮಾಡ್ಕೊಬೋದು. ಸೊ ಫಸ್ಟ್ ಆಫ್ ಆಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ನೀವು ಒಂದು ಒಂದು ಕಂಪನಿಗಳಿರ್ತವೆ. ಈಗ ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್, ಈ ಕಂಪನಿಗಳ ಜೊತೆ ಅವರು ಒಂದು ಲಿಂಕನ್ನು ಕೊಡ್ತಾರೆ. ನೀವು ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಪ್ರಾಡಕ್ಟಿಗೆ ಯುನಿಕ್ ಲಿಂಕ್ ಅಂತ ಇರುತ್ತೆ. ಆ ಲಿಂಕನ್ನು ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಾಗಿರ್ಬೋದು, ಬಯೋದಲ್ಲಾಗಿರ್ಬೋದು, ಸ್ಟೋರೀಸಲ್ಲಿ ಎಲ್ಲ ಹಾಕ್ಕೊಂಡಾಗ ಆ ಲಿಂಕ್ನ ಮೂಲಕ ಯಾರಾದರೂ ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಇಷ್ಟು ಕಮಿಷನ್ ಅಂತ ಇರುತ್ತೆ. ಆ ಕಮಿಷನ್ನು ನಿಮಗೆ ಬರುತ್ತೆ. ನಾನು ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇಲ್ಲವೇ ಇಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗು ತುಂಬ ರಿಸ್ಕ್ ಫ್ರೀ ಆಗಿರುತ್ತೆ. ಆಮೇಲೆ ನೀವು ಅದನ್ನು ಅಂದರೆ ಏನಾದರೂ ಡೌಟ್ ಇದ್ದರೆ ಬೇಕಿದ್ದರೆ ನಿಮ್ಮ ಮನೆಯವರೇ ನೀವು ಲಿಂಕನ್ನ ಕಳಿಸ್ಬಿಟ್ಟು ಅವ್ರು ಪರ್ಚೇಸ್ ಮಾಡಿದಾಗ ನಿಮಗೆ ಅಮೌಂಟ್ ಬರುತ್ತಾ ಅಂತ ನೋಡ್ಕೊಳ್ಳಿ. ಖಂಡಿತ ಬರುತ್ತೆ, ಓಕೆನಾ? ಸೊ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನೀವು ಸ್ಟಾರ್ಟಿಂಗಿಂದನೂ ಕೂಡ ದುಡ್ಡನ್ನು ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದರೆ, ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಮಾಡೋವಂಥವ್ರಿಗಾಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನಿಮಗೆ ಕಂಟೆಂಟ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ರೀಲ್ಸ್ನ ಮಾಡ್ಬೋದು, ಹಾಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ಕಂಟೆಂಟ್ ಕೂಡ ಸಿಗುತ್ತೆ. ಬೇರೆ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿನೂ ಕೂಡ ನಿಮಗೆ ಬರುತ್ತೆ, ಓಕೆನಾ? ಹಾಗಾಗಿ ಅಫಿಲಿಯೇಟ್ ಮಾರ್ಕೆಟಿಂಗಿಂದನೂ ಕೂಡ ನೀವು ದುಡ್ಡು ಮಾಡ್ಬೋದು. ಬಿಗಿನರ್ಸ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ನಾನು ಅಫಿಲಿಯೇಟ್ ಮಾರ್ಕೆಟಿಂಗು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಮಗೆ 1000 ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ. ಜಸ್ಟ್ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಯಾವತ್ತು ಕಂಪ್ಲೀಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನಾವು ಸ್ಟಾರ್ಟಿಂಗಲ್ಲೇ ಹಣನ ಮಾಡ್ಬೋದು, ಓಕೆನಾ?
ಸೊ ಒಂದು ಪ್ರಾಡಕ್ಟಿಗೆ 10%, 12% ಈ ಥರ 20%, 40% ಈ ಥರ ಎಲ್ಲ ಕಮಿಷನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಒಂದು 5,000ದಿಂದ 50,000ವರೆಗೂ ದುಡಿಯೋ ಅಂಥವ್ರು ಕೂಡ ಇದ್ದಾರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ. ಸೊ ಇದನ್ನು ಈಸಿಯಾಗಿ ತೊಗೊಳೋದಕ್ಕೆ ಹೋಗಬೇಡಿ. ನೀವೇನಾದರೂ ಆರ್ಡರ್ಸ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಆನ್ಲೈನಲ್ಲಿ ಅಂತ ಅಂದರೆ ದಯವಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ, ರಿಜಿಸ್ಟರ್ ಆಗೋದು ಹೇಗೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಆ ವಿಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ, ನಿಮಗೆ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ಈ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಇದು ಸಾಕು. ನೆಕ್ಸ್ಟು ಥರ್ಡ್ ಒನ್ ಬಂದುಬಿಟ್ಟು ಬ್ರ್ಯಾಂಡ್ ಕೊಲಾಬ್ರೇಷನಲ್ಲಿ ಏನಾಗುತ್ತೆ ಅಂತ ಆದರೆ, ಒಂದು ಕಂಪನಿ ಈಗ ಕ್ರಿಯೇಟರ್ಸಿಗೆ ಅವರ ಪ್ರಾಡಕ್ಟ್ನ ಕಳಿಸ್ತಾರೆ. ಅದನ್ನು ಪ್ರಮೋಟ್ ಮಾಡಿಕೊಡ್ಬೇಕಾಗತ್ತೆ. ಸೊ ಅವರಿಗೆ ಕಂಪನಿಯಿಂದ ದುಡ್ಡು ಬರುತ್ತೆ. ಇದರಲ್ಲೂ ಕೂಡ ತುಂಬಾ ಟೈಪ್ಸ್ ಇದ್ದಾವೆ ಬ್ರ್ಯಾಂಡ್ ಕೊಲಾಬರೇಷನಲ್ಲಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ಬ್ರ್ಯಾಂಡ್ ಕೊಲಾಬರೇಷನಿಂದನೂ ಕೂಡ ನೀವು ಒಳ್ಳೊಳ್ಳೆ ದುಡ್ಡನ್ನ ಪಡ್ಕೊಳ್ಬೋದು. ಇದರಲ್ಲೂ ಅಷ್ಟೇ 1,00,000ವರೆಗೂ ಕೊಡ್ತಾರೆ. ಕೆಲವು ದೊಡ್ಡ ಕ್ರಿಯೇಟರ್ಸ್ಗೆಲ್ಲ ಕೊಲಾಬರೇಷನಿಂದ ಲಕ್ಷಾನುಗಟ್ಟಲೆ ದುಡಿತಾರೆ. ಚಿಕ್ಕ ಕ್ರಿಯೇಟರ್ಸೂ ಅಷ್ಟೇ ಅವರ ಸಬ್ಸ್ಕ್ರೈಬರ್ಸಿಗೆ ತಕ್ಕಂತೆ, ಅವರ ವ್ಯೂಸಿಗೆ ತಕ್ಕಂತೆ ಅವರಿಗೆ ಅಮೌಂಟ್ ಇರುತ್ತೆ. ಈ ಕೊಲಾಬರೇಷನ್ನು ಅಷ್ಟೇ ಯಾವ್ಯಾವ ಥರ ಮಾಡ್ಕೊಳ್ಬೋದು ಅನ್ನೋದು ಕೂಡ ನಾನು ವಿಡಿಯೋನ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ಸೊ ಬ್ರ್ಯಾಂಡನ್ನ ಪ್ರಮೋಟ್ ಮಾಡೋದಕ್ಕೆ ಕಂಪ್ನಿಯಿಂದ ನಿಮಗೆ ದುಡ್ಡು ಬರುತ್ತೆ. ಅದನ್ನು ಬ್ರ್ಯಾಂಡ್ ಕೊಲಾಬರೇಷನ್ ಅಂತ ಅಂತಾರೆ. ಕೊಲಾಬರೇಷನ್ ಅಂತ ಅಂದರೆ ಕಂಪನಿಯವರು ಹಾಗೆ ಕ್ರಿಯೇಟರ್ಸ್ ಅಥವಾ ಇನ್ಫ್ಲೂಯೆನ್ಸರ್ ಇಬ್ಬರೂ ಸೇರಿ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋವಂಥದ್ದು, ಅದನ್ನು ಬ್ರ್ಯಾಂಡ್ ಕೊಲಾಬರೇಷನ್ ಅಂತಾರೆ. ಇದು ಥರ್ಡ್ ಒಂದು ವೇ ಆಗಿರುತ್ತೆ ನೀವು ಅರ್ನ್ ಮಾಡೋದಕ್ಕೆ. ಇನ್ನು ಫೋರ್ತ್ ವೇ ಯಾವುದು ಅಂತ ಅಂದರೆ ಸ್ಪಾನ್ಸರ್ಶಿಪ್. ಸೊ ಕೊಲಾಬರೇಷನಲ್ಲಿ ಏನು ಮಾಡ್ತೀರಾ, ನೀವು ನಿಮ್ಮ ಡೈಲಿ ವಿಡಿಯೋ ಮಾಡಬೇಕಾದ್ರೇ ಆ ಒಂದು ವಿಡಿಯೋನ ಮಾಡ್ತೀರಾ. ಅಂದರೆ ಆ ಒಂದು ಪಾರ್ಟಲ್ಲಿ ಸೊ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಆದರೆ ಸ್ಪಾನ್ಸರ್ಶಿಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಇಡೀ ವಿಡಿಯೋ ಮಾಡ್ತೀರಲ್ಲ ನೀವು, ಆ ಇಡೀ ವಿಡಿಯೋ ಆ ಪ್ರಾಡಕ್ಟ್ ಮೇಲೇ ಇರುತ್ತೆ, ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಕ್ಕೇ ಇರುತ್ತೆ. ಸೊ ಇಲ್ಲಿ ನಿಮಗೆ ಮಂತ್ ವೈಸ್ ಇಷ್ಟು ಅಂತ ಕೊಡ್ತಾರೆ ಸ್ಪಾನ್ಸರ್ಶಿಪ್ನಲ್ಲಿ. ಇದರಲ್ಲೂ ಕೂಡ ಒಳ್ಳೆ ಇನ್ಕಮ್ಮು ಸಿಗುತ್ತೆ ನಿಮಗೆ. ಸೊ ಇದು ಸ್ಪಾನ್ಸರ್ಶಿಪ್ಪು. ಇನ್ನು ಫಿಫ್ತ್ ಮಂತ್ ಬಂದುಬಿಟ್ಟು ಏನು ಅಂತಂದರೆ ಚಾನಲ್ ಮೆಂಬರ್ಶಿಪ್ ಆಗಬೇಕು ಅಂತಂದರೆ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು. ಓಕೆನಾ? 500 ಸಬ್ಸ್ಕ್ರೈಬರ್ಸು, 3000 ವಾಚ್ ಟೈಮು ಆಗಿದ್ದರೆ ನೀವು ಚಾನಲ್ ಮೆಂಬರ್ಶಿಪ್ನ ಒಂದು ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಇದನ್ನು ಏನು ಅಂತಂದರೆ ಮೆಂಬರ್ಸು ನಿಮಗೆ ಫೀಸ್ನ ಪೇ ಮಾಡ್ತಾರೆ, ಮಂತ್ಲಿ ಫೀಸ್ನ ಪೇ ಮಾಡ್ತಾರೆ. ಈಗ ಕೆಲವೊಂದು ಕ್ಲಾಸಸ್ ಮಾಡ್ತಾ ಇರ್ತಾರೆ, ಎಲ್ಲರೂ ಮಾಡೋವಂಥ ಕ್ಲಾಸು ಎಲ್ಲರಿಗೂ ಕೂಡ ಇಷ್ಟ ಆಗೋದಿಲ್ಲ. ನನಗೆ ಪರ್ಟಿಕ್ಯುಲರ್ ಪರ್ಸನ್, ಇವಾಗ ನಾನೇ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಆನ್ಲೈನ್ ಕ್ಲಾಸಸ್ ಅಥವಾ ಕೋಚಿಂಗ್ನ ಕೊಡ್ತಾ ಇದ್ದೀನಿ ಅಂತ ಅಂದರೆ ನನ್ನ ವೀಡಿಯೋಸು ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ, ಬೇರೆಯವರ ವೀಡಿಯೋಸು ನೋಡೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಅಂಥವರು ನನ್ನ ವೀಡಿಯೋಸ್, ಎಕ್ಸ್ಕ್ಲೂಸಿವ್ ವೀಡಿಯೋಸ್ಗೋಸ್ಕರ ಮಂತ್ಲಿ ಫೀಸ್ನ ಪೇ ಮಾಡಿಬಿಟ್ಟು ಆ ಒಂದು ಕೋಚಿಂಗ್ನ ಅಥವಾ ಆ ಕೋರ್ಸ್ನ ತಗೊಳ್ತಾರೆ. ಸೊ ಇದರಿಂದನೂ ಕೂಡ ಒಳ್ಳೆ ದುಡ್ಡನ್ನು ನೀವು ಪಡ್ಕೊಳ್ಬೋದು. ಓಕೆನಾ? ಚಾನಲ್ ಮೆಂಬರ್ಶಿಪ್ಪಿಂದ. ನೆಕ್ಸ್ಟ್ ಮಂತ್ ಬಂದುಬಿಟ್ಟು 6th ಮಂತು ಯಾವುದು ಅಂತ ಅಂದರೆ ಸೂಪರ್ ಚಾಟ್ಸು ಮತ್ತು ಸೂಪರ್ ಸ್ಟಿಕ್ಕರ್ಸು. ಇದು ಲೈವ್ ಸ್ಟ್ರೀಮಲ್ಲಿ ನಿಮಗೆ ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ ವ್ಯೂವರ್ಸು. ಇದಕ್ಕೂ ಅಷ್ಟೇ 500 ಸಬ್ಸ್ಕ್ರೈಬರ್ಸು ಮತ್ತು 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಸೊ ಇದರಲ್ಲಿ ಏನು ಅಂತಂದರೆ, ಈಗ ತುಂಬ ದೊಡ್ಡ ಕ್ರಿಯೇಟರ್ಸಿಗೆ ಅವರ ವ್ಯೂವರ್ಸು ತುಂಬಾ ಜನ ಇರ್ತಾರೆ. ಆವಾಗ ಅವರು ಕಮೆಂಟ್ ಹಾಕಿದಾಗ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತಾರೆ ಅಲ್ವಾ. ಸೊ ಇವರ ಒಂದು ಕಮೆಂಟು ಹೈಲೈಟಲ್ಲಿ ಬರಬೇಕು, ಫಸ್ಟಿಗೆ ಅವ್ರ ಕಮೆಂಟ್ ಬರಬೇಕು ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ, ಅಂದರೆ ಕ್ರಿಯೇಟರ್ಸ್ ಕಡೆಯಿಂದ ಸೂಪರ್ ಚಾಟು ಮತ್ತು ಸೂಪರ್ ಸ್ಟಿಕ್ಕರ್ಸ್ನ ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ. ಸೊ ಆವಾಗ ಅವ್ರ ಕಮೆಂಟು ಹೈಲೈಟಲ್ಲಿ ಬರುತ್ತೆ, ಅವರಿಗೆ ಆನ್ಸರು ಬೇಗ ಸಿಗುತ್ತೆ. ಅದಕ್ಕೋಸ್ಕರ ಸೂಪರ್ ಚಾಟು ಮತ್ತು ಸ್ಟಿಕ್ಕರ್ಸ್ನ ಪರ್ಚೇಸ್ ಮಾಡಿರ್ತಾರೆ. ಸೊ ಇದು ಕೂಡ ಒಂದು ವೇ ಆಗಿರುತ್ತೆ ಅರ್ನಿಂಗ್ಸಿಗೆ. ನೆಕ್ಸ್ಟು ಲಾಸ್ಟ್ ಒನ್ ಬಂದುಬಿಟ್ಟು ನಿಮ್ಮ ಒಂದು ಓನ್ ಪ್ರಾಡಕ್ಟ್ನ ಸೆಲ್ ಮಾಡೋವಂಥದ್ದು. ಓನ್ ಪ್ರಾಡಕ್ಟ್ನ ಸೆಲ್ ಮಾಡೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್
ಈಗ ಕೋರ್ಸ್ನ ಮಾಡಿರ್ತೀರ ನೀವು, ಆನ್ಲೈನ್ ಕೋರ್ಸಸ್ ಆಗಿರ್ಬೋದು, ಆ ಥರ ಎಲ್ಲ ಮಾಡಿರ್ತೀರ. ಅದನ್ನು ದುಡ್ಡು ಕೊಟ್ಟು ತಗೊಳ್ಳೋ ಥರ ನೀವು ಸೆಲ್ ಮಾಡುವಂಥದ್ದು. ಈ ಥರ ಈ ಕೋರ್ಸ್ ಆಗಿರ್ಬೋದು, ಆ ಥರ ಕೋರ್ಸ್ಗಳನ್ನ, ಕೋಚಿಂಗ್ ಏನಾದರೂ ಕ್ಲಾಸಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಅಥವಾ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಗಳು ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ನಿಮ್ಮದೇ ಓನ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನು ದುಡ್ಡು ಕೊಟ್ಟರೆ ಮಾತ್ರ ನೀವು ಕೊಡೋ ಅಂಥದ್ದು, ಆಯಿತಾ? ಈ ಥರ ಎಲ್ಲ ನೀವು ಮಾಡ್ಕೊಂಬಿಟ್ಟು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಬಿಗಿನರ್ಸಿಗೆ ನೀವು ಮಾನಿಟೈಸೇಷನ್ ಆಗೋವರೆಗೂ ವೆಯ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಒಂದು 500,000 ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದರೆ ನಿಮಗೆ ಕೊಲಾಬರೇಷನ್ನಿಗೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಸಿಕ್ಕಿದ್ರೆ ಸಿಗ್ತವೆ ಕೆಲವೊಂದು ಕೊಲಾಬರೇಷನು. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾಗ ಕೊಲಾಬರೇಷನ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ಅವರಿಗೆ, ಬಟ್ ಕಡಿಮೆ ಇದ್ರೂ ಕೂಡ ಸಿಗುತ್ತೆ. ನೀವು ಟ್ರೈ ಮಾಡಿ, ಓಕೆನಾ? ಸೊ ಅಫಿಲಿಯೇಟ್ ಮಾರ್ಕೆಟಿಂಗು ಮತ್ತು ಕೊಲಾಬರೇಷನ್ ಬಗ್ಗೆ ನಾನು ಹೇಳಿದ್ನಲ್ಲ, ವೀಡಿಯೋಸ್ ಮಾಡ್ತೀನಿ. ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆ ವಿಡಿಯೋದಲ್ಲಿ. ಸೊ ಇಷ್ಟೂ ಕೂಡ ನೀವು ತಿಳ್ಕೊಂಡಿರಬೇಕು. ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಾನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಏನು ತಿಳ್ಕೊಂಡೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹೋಗ್ತಾ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಿಂದ ಅಂದರೆ ಕೆಲವೊಂದು ಗೊತ್ತಿಲ್ಲದಿರೋವಂಥ ವಿಷಯ ಇರುತ್ತೆ. ನಾವು ಬರೀ ಮಾನಿಟೈಸೇಷನ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಬೇರೆ ಕಡೆಯಿಂದನೂ ಕೂಡ ಇನ್ಕಮ್ಮು ಸಿಗುತ್ತೆ ನಮಗೆ, ಅದನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಅರ್ನ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು.